ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳಿ ಬನ್ನಿ ನೋಡುವ. ಲೆಟ್ಸ್ ಗೋ. ಇವತ್ತು ಬೆಳಗಿಂದ ರಬ ಅಂತ ಬೀಳ್ತಾ ಇದೆ ಮಳೆ. ಸೊ ಇವತ್ತೇ ಸ್ವಲ್ಪ ಮಳೆ ಜಾಸ್ತಿ ಇರ್ಬೋದು. ಇವತ್ತು ಅಮ್ಮ ಆಲ್ರೆಡಿ ಎಲ್ಲದನ್ನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಸೊ ಇನ್ನೊಂದು 2 ದಿನದಲ್ಲಿ ಬೆಣದ್ದೆಲ್ಲ ಸೋರಿ ಮುಗಿಯುತ್ತೆ, ಬೆಣ ಪೂರ್ತಿಯಾಗಿ. ನೆಕ್ಸ್ಟ್ ತೋಟಕ್ಕೆ ಹೋಗಬೇಕು, ಅಂದರೆ ಹೆಡೆಬಳೆ ಮಾಡೋದುಂಟು, ಕಾಲಿಗೆ ಎಲ್ಲ ಎಳಿದುಂಟು. ಆ ತೋಟಕ್ಕೆ ಹೋಗ್ಬೇಕಿದ್ರೆ ದನಗಳಿಗೆ ಕಟ್ಟಾಕಬೇಕು. ಹಾಗಾಗಿ ಇವಾಗ ತಗೊಂಡು ಹೋಗ್ತೀನಿ, ಮಳೆ ಇದ್ದರೂ ಕೂಡ ತಗೊಂಡು ಹೋಗುವ ಅಂತ ಹೇಳಿಬಿಟ್ಟು ಎಲ್ಲ ದನಕ್ಕೂ ಕೂಡ ತಗೊಂಡು ಹೋಗಿದ್ದಾರೆ. ಹಾಗೆ ನಿನ್ನೆ ಕೂಡ ನಾವು ಪಿಂಕಿಗೆ ಔಷಧಿ ಹಾಕಿದ್ರಾಗಿತ್ತು. ಒಂದು ಸ್ವಲ್ಪ ರೆಡಿಯಾಗಿದ್ದಾರೆ ಪಿಂಕಿನ. ಸೊ ಯಾವ ಔಷಧಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಆ ಮರದ ಹತ್ರ ಹೋಗಿಬಿಟ್ಟು ಆ ಮರದ ಡೀಟೇಲ್ಸು ಮತ್ತು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಪೂರ್ತಿಯಾಗಿ ನಿಮಗೆ ತಿಳಿಸ್ತೀನಿ. ಸೊ ಈಗ ಇವತ್ತು ಸಂಜೆ ಕೂಡ ಮತ್ತೊಂದು ಸತಿ ಹಾಕಬೇಕು ಪಿಂಕಿಗೆ, ತಂದಿಟ್ಟಿದ್ದುಂಟು. ಸೊ ಅದನ್ನು ಕೊಟ್ಟು ಮತ್ತೊಂದು ಸತಿ ಪಿಂಕಿ ಹಾಕಬೇಕು. ನಾಯಿಗೆ ಔಷಧಿ ಹಾಕೋದಂದರೆ ದೊಡ್ಡ ತಲೆ ಬಿಸಿ. ಅದು ಕಚ್ಚಕ್ಕೆ ಬರುತ್ತಾ ಅಥವಾ ಏನು ಸ್ವಲ್ಪ ಹಲ್ತು ಆಗಿದ್ರೂ ಕೂಡ ಡೇಂಜರ್ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ನಮ್ಮನೆ ಪಿಂಕಿಗಂತೂ ಔಷಧಿ ಹಾಕಿ ಇದು ಮಾಡಿ ಅಂತೂ ಅವಳಿಗೆ ಪಾಪ ಭಯ ಆಗಿಬಿಟ್ಟಿದೆ. ಯಾವಾಗಲೂ ಆರಾಮಿಲ್ಲ ಅಂದರೂ ಕೂಡ ಅವಳಿಗೆ ಔಷಧಿ ಹಾಕಿ ಅದು ಮಾಡಿ, ಆರಾಮಿಲ್ದಿರೋದು ಜಾಸ್ತಿ ಅವಳಿಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಭಯ ಆಗುತ್ತೆ ಅವಳಿಗೆ ಔಷಧಿ ಹಾಕೋದಂತಂದರೆ. ಸೊ ಈಗ ನಾನು ಅಡುಗೆ ಎಲ್ಲ ಮಾಡ್ಕೊಂಡು ತೋಟಕ್ಕೆ ಹೋಗಬೇಕು. ಬೇಡ ಒಂದು ಸ್ವಲ್ಪ ಸೋರೋದು, ಎಷ್ಟಾಗುತ್ತೆ ಅಷ್ಟನ್ನು ಸೋರೋದು. ನಿನ್ನೆ ಒಂದು ಸ್ವಲ್ಪ ಹೊಳೆ ಇತ್ತು, ಸ್ವಲ್ಪ ಸ್ಪೀಡಾಗಿತ್ತು ಬೇಡ ಸೋರೋದು. ಇವತ್ತು ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ ಐಕನ್ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ನ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ಟು ನೋಡುವ. ಸೊ ಬನ್ನಿ. ಊಟನೆಲ್ಲ ಆಲ್ರೆಡಿ ಕೈ ಚೀಲದೊಳಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಪಿಂಕಿ ಬರ್ತಾಳೆ ಇಲ್ವ ಅಂತೇಳಿ ಒಂದು ಸತಿ ಕೇಳಿ ನೋಡುವ, ಆಯಿತಾ? ಪಿಂಕಿ ಬರೋದಿಲ್ಲನೇ? ಪಿಂಕಿ ಬರೋದಿಲ್ಲ? ಬರ್ತಿ ಬಾರ. ಸೊ ಒಂದು ಸ್ವಲ್ಪ ಮಕ್ಕದ ಮೇಲೆಲ್ಲ ಸ್ವಲ್ಪ ಸ್ಮೈಲ್ ಬಂದಿದೆ. ಹಾಗೆ ನಿನ್ನೆನೂ ಕೂಡ ಅನ್ನ ತಿಂದಿದ್ದಾಳೆ, ಇವತ್ತು ಬೆಳಿಗ್ಗೆನೂ ಕೂಡ ತಿಂದಿದ್ದಾಳೆ. ಸೊ ಇಲ್ಲಾಂತಂದರೆ ಏನೂ ಕೂಡ ತಿಂತಾನೇ ಇರಲಿಲ್ಲ. ಸೊ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅಲ್ಲೇ ಪಿಂಕ ಬಾರೇ. ಬರುತ್ತಿಲ್ಲ ಅನಿಸುತ್ತೆ, ಮಳೆನೂ ಕೂಡ ಜಾಸ್ತಿ ಇದೆ. ಅವಳು ಇಲ್ಲೇ ಇರಲಿ ಮನೆ ಹತ್ರನೇ. ಸೊ ಈಗ ಇದನ್ನೆಲ್ಲ ತಗೊಂಡು ಹೋಗಿಬಿಟ್ಟು ಮಳೆ ಇಲ್ಲದಿದ್ದರೆ ಸಾಕಾಗಿತ್ತು. ನಿನ್ನೆ ಕೂಡ ಜೋರು ಮಳೆ ಸಿಕ್ಕಿತ್ತು ತಗೊಂಡು ಹೋಗ್ಬೇಕಿದ್ರೆ. ಸೊ ಇವತ್ತು ಕೂಡ ಸಿಕ್ಕಿದ್ರೆ ತಗೊಂಡೋಗೋ ಬೇಜಾರಾಗುತ್ತೆ. ಸೊ ಈಗ ಹೋಗಿಬಿಟ್ಟು ಬೇಡನ ಸೋರ್ಲಿಕ್ಕೆ ಹೋಗ್ಬೇಕು. ಚಿಕ್ಕದಾಗಿ ಮಳೆ ಬೀಳ್ತಾ ಇದೆ ಇವತ್ತೇನೇನಪ್ಪ, ಎಷ್ಟು ಸಣ್ಣ ಮಳೆ ಬೀಳ್ತಾಯಿದೆ. ದೊಡ್ಡ ಮಳೆನೂ ಬಂದು ಹೋಗೋದಿಲ್ಲ. ಈ ಥರ ಆದರೆ ಕಷ್ಟ. ಈ ಥರ ರೇನ್ಕೋಟ್ ಹಾಕೊಂಡೆ ಇದ್ರೂ ನೆನಿಬೇಕು. ರೇನ್ಕೋಟ್ ಹಾಕ್ಕೊಂಡ್ರೂ ಕೂಡ ಕಷ್ಟ. ಈ ಥರ ಅವಸ್ಥೆಯಾಗಿದೆ ಇವತ್ತು. ಈ ಥರ ಚಿಕ್ಕ ಮಳೆ ಬೀಳ್ತಾ ಇದೆ ಸಣ್ಣಕ್ಕೆ. ಊಟ ಎಲ್ಲ ಮಾಡಿ ಮುಗಿಸಿ ಅಮ್ಮ ಇವತ್ತೆಲ್ಲ ದನಕ್ಕೂ ಕರ್ಕೊಂಬಂದಿದ್ದೀವಲ್ಲ, ಸೊ ಹಾಗಾಗಿ ಹೊರಗಡೆ ಬಿಡೋಕ್ಕಾಗೋದಿಲ್ಲ. ಬೆಣ್ಣದ ಒಳಗಡೆ ಹಾಕುವ ಅಂತ ಹೇಳಿ ಹೋಗಿದ್ದಾರೆ. ಆಲ್ರೆಡಿ ಅರ್ಧ ದನ ಕೆಳಗೆ ಹೋಗಿದ್ರಾಗಿತ್ತು, ಇನ್ನು ಅರ್ಧ ದನ ಮೇಲಿತ್ತು. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಈಗ ಅಮ್ಮ ಆಲ್ರೆಡಿ ಹೋಗಿದ್ದಾರೆ. ನಾನು ಕೂಡ, ಇಲ್ಲ ಅಂತಂದ್ರೆ ಅವ್ರು ತೋಟಕ್ಕೆ ಬರುತ್ತೆ. ಅಮ್ಮನ ಹತ್ರ ಒಬ್ಬರ ಹತ್ರ ಆಗತ್ತಾ ಇಲ್ವಾ, ಅಪ್ಪ ನೀನು ಹೋಗು ಅಂತಂದು. ಅಪ್ಪ ಸ್ವಲ್ಪ ಹೊತ್ತು ಮಲ್ಕೊತಾರಂತೆ. ಸೊ ನಾನು ಕೂಡ ಬಂದಿದ್ದೀನಿ. ನೋಡುವ ಅವರು ಎಷ್ಟು ರಗಳೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಚಿಕ್ಕ ಕರನೂ ಬಂದಿದೆಯಲ್ಲ, ತೋಟದಲ್ಲಿ ಒಳಗಡೆ ಏನಾದರೂ ಹೋಗ್ಬಿಡ್ತು ಅಂತಂದರೆ ಮತ್ತು ಅವ್ರಿಗೆ ಹೆಂಗೆ ಹೋಗಬೇಕು ಏನಂತ ಎಲ್ಲ ಗೊತ್ತಾಗೋದಿಲ್ಲ. ನಾವು ಅದರಿಂದ ಓಡಬೇಕು, ಅದು ನಮ್ಮ ಮುಂದೆ ಓಡುತ್ತೆ. ಸೊ ಹಾಗಾಗಿ ಮಳೆ ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸಣ್ಣ ಮಳೆ, ದೊಡ್ಡ ಮಳೆ ಅಂತನಿಲ್ಲ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಈಗ ಮಧ್ಯಾಹ್ನ ಮೇಲೆಯೂ ಕೂಡ ಒಂದು ಸ್ವಲ್ಪ ಬೇಣ ಹಾಕಿ ನಾಳೆ ಥರ ಮುಗಿಸೋ ಥರ ಆದರೂ ಆಗಲಿ. ನಾಡಿದ್ದು ಇಂದ ಮತ್ತೆ ಇದೇ ಥರನೇ ಮಳೆ ಬೀಳ್ತಾ ಇಲ್ಲ ಅಂತಂದರೆ ಮದ್ದು ಹೊಡಿಬೇಕು. ಸೊ ಹಾಗಾಗಿ ಈಗ ಎಲ್ಲದನ್ನು ಆಲ್ರೆಡಿ ಗಪ್ಪ ಅಂತ ತಿಂತಾ ಇದ್ದಾರೆ. ಇನ್ನೊಂದು 2 ಡೇಸು ಇಲ್ಲಿಗೆ ಬರೋದು, ಮತ್ತು ನೆಕ್ಸ್ಟ್ ಒಂದೊಂದು ದಿನ 8 ದಿನ ಆಗಟ್ಲೆ ಈ ಕಡೆ ಬರೋದಿಲ್ಲ. ಹಾಗಾಗಿ ಒಳಗಡೆ ಹಾಕ್ಕೊಂಡು ಇರುವಷ್ಟು ಹುಲ್ಲನ್ನ ಸ್ವಲ್ಪ ತಿಂದ್ಕೊಳ್ಳಿ ಅಂತ ಹೇಳಿಬಿಟ್ಟು. ಮತ್ತು ಬೇಣದ ಹೊರಗಡೆ ಬೇಣಕ್ಕೆ ಅಷ್ಟೊಂದು ಇಲ್ಲ ಹುಲ್ಲು. ನೆಕ್ಸ್ಟ್ ಒಂದು 8 ದಿನ ಬಿಟ್ಟರೆ ಒಂದು ಸ್ವಲ್ಪ ಬರ್ಬೋದು ಅಂಥೇಳಿ ಒಳಗಡೆ ಹಾಕಿದ್ದೀವಿ. ನಿಂತಿದ್ದಾರೆ. ಸೊ ನೋಡಿ ಪೂರ್ತಿ ದನ. ಅಮ್ಮ ದೊಡ್ಡ ಮಗಳು, ಇವಳು ಸಣ್ಣ ಮಗಳು. ಅಮ್ಮ ಮಗಳು
ಆ್ಯಂಡ್ ಇಲ್ಲಿ ಅಮ್ಮ ದೊಡ್ಡ ಮಗಳು ಪಕ್ಕದಲ್ಲಿರೋದಲ್ಲ, ಅದು ಪಕ್ಕದಲ್ಲಿರೋದು ಇವಳು ಸಣ್ಣ ಮಗಳು, ಅವಳು ಮತ್ತು ಆ್ಯಂಡ್ ಕೆಂಪು ಕಲರ್ದು ಅಕ್ಕ ತಂಗಿ. ಇವರಮ್ಮ ಕೊಟ್ಟಿದ್ದೀವಿ ಅಂತಂದರೆ ಬೇರೆಯವ್ರ ಮನೆಗೆ ಕೊಟ್ಟಿದ್ದೀವಿ. ಇಷ್ಟು ಜನ, ಇವ್ರು 3 ಜನ ಒಂದು ಫ್ಯಾಮಿಲಿ, ಇವ್ರು 3 ಜನ ಒಂದು ಫ್ಯಾಮಿಲಿ, ಇದು 2 ಒಂದು ಫ್ಯಾಮಿಲಿ. ಆ್ಯಂಡ್ ಅದು ಅವಳು ಮತ್ತು ಇವಳು ಅಕ್ಕ ತಂಗಿ. ಇಷ್ಟು ಹೀಗಿದೆ ನಮ್ಮ ದನದು. ಅಳನೆ ನೋಡೆ ಹೆಂಗೆ ತಿಂತಿ ಅಂತ ಹೇಳಿ. ಬಾರೆ ಎಂತ ಮಣ್ಣೆಲ್ಲ ತಿನ್ನಬಾರ್ದು ಎಂತ ಗೊತ್ತಾಗಲ್ಲ ನಿಂಗ. ಅಮ್ಮ ಅಲ್ಲೇನು ಸೋರ್ತಾ ಇದ್ದಾಳೆ. ಈ ಥರ ಗಿಡ ಉಂಟಲ್ಲ, ಇದು ವೇಸ್ಟ್ ಗಿಡ, ದನಗಳನ್ನು ತಿನ್ನೋದಿಲ್ಲ. ಎಂತ ಇಲ್ಲನೋ ತಿನ್ನೋದ. ಇದನ್ನು ಸೋರ್ತಾ ಇದ್ದಾಳೆ, ಅಮ್ಮ ತೆಗಿತಿದ್ದಾರೆ. ಅಪ್ಪ ನೆಕ್ಸ್ಟ್ ಸ್ವಲ್ಪ ಹುಲ್ಲು ತಿಂದಾದ್ಮೇಲೆ ಸೋರುವ ಅಂತ ಅಂದಿದ್ರು. ಅಮ್ಮ ಈಗ ದನಗಳಿಗೆ ಒಳಗಡೆ ಹಾಕ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದಾಳೆ. ಮಳೆ ಬಂದೇ ಬಿಡ್ತು. ನಾನಂತೂ ಛತ್ರಿ ತಂದಿಲ್ಲ. ನೋಡಿ ಎಷ್ಟು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಏನು ತಿನ್ನಬೇಕು ಅದನ್ನು ತಿನ್ನೋದಿಲ್ಲ, ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂತಾರೆ ನೋಡಿ. ಊರಾಗಲೇ ತಡೆಯೋಕ್ಕಾಗ್ತಾಯಿಲ್ಲ, ಅದಕ್ಕೆ ಹೊರಗಡೆ ಹಾಕಿಬಿಡೋದು. ಅರ್ಧ ಗಂಟೆ ಹಾಕಿದ್ವಿ ಒಳಗಡೆ, ಈಗ ಹೊರಗಡೆ ಹಾಕೋದು. ಕೇಳೋದಿಲ್ಲ ಅವರು, ಒಬ್ಬರು ಕೇಳೋದಿಲ್ಲ. ಅಮ್ಮನಿಗೆ ಮತ್ತು ನಮ್ಮ ಆಕಳಿಗೆ ಕುಸ್ತಿ ಹಂಗೆ. ಒಬ್ಬೊಬ್ರಿಗೆ ಬಡ್ದು ಹಾಕಬೇಕು. ಹೋಗ ಹೋಗ. ದನಗಳಿಗೆ ಹೊರಗೆ ಹಾಕೋ ತನಕ ನನಗೂ ಅಮ್ಮಂಗೂ ಸಾಕಾಗೋಯ್ತಪ್ಪ ದೇವ್ರಿ. ಒಬ್ರೊಬ್ರಿಗೆ ಕಿವಿ ಚಟ್ಟೆ ಹಿಡಿದು ಎಳೆದು ಹೊರಗಡೆ ಹಾಕಿದ್ದೀವಿ. ಹೊರಗಡೆ ಹೋದವರು ಮತ್ತು ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ರು. ಸ್ವಂತೂ ಇಂತೂ ಹೊರಗಡೆ ಹಾಕಿ ಬಂದೆ. ಈಗ ಟೀ ಮಾಡಿ ಕುಡಿದು, ಬ್ಲ್ಯಾಕ್ ಟೀ ಅದನ್ನು ಮಾಡಿ ಕುಡಿದು ಮತ್ತೆ ಬೇಣಕ್ಕೆ ಹೋಗೋದು. ಸೊ ಎಷ್ಟಾಗುತ್ತೋ ಅಷ್ಟನ್ನು ಬೇಣ ಸೋರುದು. ಇವತ್ತೇ ನಾನು ಉಪ್ಪಂಗಿ ಹೆಕ್ಕೋಕ್ಕೆ ಹೋಗಿಲ್ಲ, ನಾಳೆ ಹೋಗುವ ಅಂತ ಹೇಳಿಬಿಟ್ಟು. ದಿನ ಹೋದ್ರೆ ಅಷ್ಟೊಂದು ಸಿಗೋದಿಲ್ಲ. ಸೊ ಹಾಗಾಗಿ ನಾಳೆ ಹೋಗುವ ಅಂತೇಳಿ ಹಾಗೇ ಇದ್ದೀನಿ. ಈಗ ಟೀ ಮಾಡಬೇಕು. ಬೇಳೆನ ಸೋರ್ಲಿಕ್ಕೆ ಬಂದ್ವಿ. ಹಿಂದ್ಗಡೆ ಕಾಣಿಸ್ತಿದ್ದಲ್ಲ ಅಷ್ಟನ್ನು ಕ್ಲೀನ್ ಮಾಡಿದ್ವಿ. ಇವಾಗ ಇಲ್ಲಿ ನೋಡ್ರೆ ಫುಲ್ ಕಾಂಗ್ರೆಸ್ ಮಟ್ಟಿ ಇದೆ. ಈಗ ಕಾಂಗ್ರೆಸ್ ಮಟ್ಟಿನ ಫಸ್ಟ್ ಕೇಳಬೇಕು. ಅಪ್ಪ ಆಲ್ರೆಡಿ ಪಂಪು ಸರಿ ಮಾಡ್ತಾ ಇದ್ದಾರೆ ಅಂತಾರೆ. ಮದ್ದು ಹೊಡೆಯೋ ಪಂಪ್ ಇರುತ್ತಲ್ಲ, ಅದನ್ನು ಏನೋ ಸರಿ ಮಾಡ್ತಾ ಇದ್ದಾರೆ. ಅದನ್ನು ಸರಿ ಮಾಡಿಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಆಲ್ರೆಡಿ ಕೆಳಗಡೆ ಇದ್ದಾಳೆ, ಕಾಣಿಸ್ತಾ ಇಲ್ಲ.
ತೋಟದ ಅಂಚಿಗೆ. ಸೊ ಈಗ ನಾನು ಕಾಂಗ್ರೆಸ್ ಮಟ್ಟಿನ ತೆಗಿಬೇಕು. ಕಾಂಗ್ರೆಸ್ ಮಟ್ಟಿನ ತೆಗೆದು ಸೋರಿ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು. ಸಾಕಾಗೋಗಿದೆಯಪ್ಪ ಈ ಕಾಂಗ್ರೆಸ್ ಮಟ್ಟಿನ ಸವಾಸ, ನನಗಂತೂ ಬೇಕಾಗಿಲ್ಲಪ್ಪ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಟ್ಟಿ ಬರುತ್ತೆ, ಮತ್ತು ಎಷ್ಟು ತೆಗೆದ್ರೂ ಪ್ರತಿ ವರ್ಷವೂ ಅಷ್ಟೇ ಬರ್ತಾನೇ ಇದೆ. ಅಂದರೆ ಈ ವರ್ಷ ಹೋದ ವರ್ಷವೂ ಕೂಡ ತೆಗ್ದಿದ್ರಾಗಿತ್ತು, ಆ ಬೇಣಕಷ್ಟು ಕ್ಲೀನಾಗಿದೆ. ಬಟ್ ಈ ಕಡೆದು ಆಗ್ತಾನೇ ಇಲ್ಲ. ಸೊ ನೋಡಬೇಕು ಎಷ್ಟಾಗುತ್ತೋ ಅಷ್ಟನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕಾಗಿಬಿಡತ್ತೆ. ಮತ್ತು ಒಂದು ತೋಟದ ಕೆಲಸ ಅಂತೂ ಫುಲ್ ಪೆಂಡಿಂಗ್ ಇದೆ, ಅದ್ರದ್ದೊಂದು ತಲೆನೋವು. ಸೊ ದನನೂ ಕೂಡ ಈ ಕಡೆನೇ ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ನೋಡ್ತಾ ಇರಬೇಕು. ಇಲ್ಲಾಂತಂದರೆ ಮತ್ತೆ ಒಬ್ಬರೇ ಕೂತ್ಕೊಂಡು ಎಲ್ಲಾದರೂ ಬೀಳೋ ಚಾನ್ಸಸ್ಸು ಇರುತ್ತೆ. ಮತ್ತು ಇವರಿಗೆ ಸುತ್ತಾಕ್ಸಿ ಕರ್ಕೊಂಡೋಗ್ಬೇಕು. ಅಲ್ಲ ಆ ಗೇಟಿಗೆ ಹೋಗಿ ನಿಂತ್ಕೊಂಡಿದ್ರಾಗಿತ್ತು. ಕರೆದಾಗ ಬಂದ್ರಪ್ಪ ಅಪರೂಪಕ್ಕೆ, ತನ್ನ ಮರಿಗಳು ಬಂದರು. ಆವಾಗ ತಾಯಂದಿರು ಹಿಂದ್ಗಡೆಯಿಂದ ಬರಬೇಕು. ನೋಡಿ ಬರ್ತಾ ಇದ್ದಾರೆ ಗಟ್ಟ ಹತ್ತಿ. ಆ ಗೇಟಿಂದ ಹೋಗಿ ರೂಢಿಯಾಗಿತ್ತು. ಆ ಸಣ್ಣ ಮಕ್ಕಳಿಗಿರುವಂಥ ಬುದ್ಧಿ ದೊಡ್ಡವರಿಗಿಲ್ಲ. ಎಂಥದ್ದು ಎಂಥ ಇಲ್ಲನೇ ತಿನ್ನೋಕ್ಕೆ. ಹಾಂ ಛತ್ರಿ ಛತ್ರಿ ಬಿಡು ಯಮ್ಮ, ಛತ್ರಿನೂ ತಿನ್ಬಿಡ್ಬೇಕು. ಅಯ್ಯೋ ದೇವ್ರೆ, ನನ್ನ ಛತ್ರಿ ಅವಸ್ಥೆ ಹಿಂಗೆ ಮಾಡ್ತು ಅಮ್ಮ. ಏನು ಬಿಡೋದಿಲ್ಲಲ್ಲ ಇವರು. ಇದು ನೀನು ಬರಬೇಡವೆ ನನ್ನ ಛತ್ರಿ ತಿನ್ನೋಕ್ಕೆ, ಹೋಗು. ಯಪ್ಪ, ಛತ್ರಿನೂ ಬಿಡೋದಿಲ್ವಾ ದೇವ್ರೆ, ಕಷ್ಟ ಆಯ್ತಪ್ಪ ಈ ದನಗಳಿಗೆ ಸಾಕೋಕ್ಕೆ. ಇವರಿಗೆ ಈಗ ಬಡ್ಕೊಂಡು ಹೋಗಬೇಕು. ಅಮ್ಮ ದನ ಬಿಡ್ಕೊಂಡು ಆ ರೂಟಿಂದ ಹೋಗೋದು, ನಾನು ಸೀದಾ ಹೋಗೋದು. ದನ ಆಲ್ರೆಡಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಮ್ಮ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾರೆ. ಆಲ್ರೆಡಿ ಭಾಳ ಸ್ಪೀಡಲ್ಲಿದ್ದಾರೆ. ದನಕ್ಕೆ ಹೋಗಿ ಕರುಗಳೆಲ್ಲ ಬಂದಿದೆಯಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡಲ್ಲೇ ಇರ್ತಾರೆ ಇವತ್ತು. ನಾನೀಗ ಮೋಟರ್ನೆಲ್ಲ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಿ ಎಲ್ಲ ಇದು ಮಾಡಬೇಕು. ಕೊಟ್ಟಿಗೆಗೆ ಇವತ್ತು ರೆಡಿ ಮಾಡುವುದಂಥದ್ದು ಏನೇ ಇರೋದಿಲ್ಲ. ಒಂದು ಸ್ವಲ್ಪ ಜೋಳ ಹಾಕಿಬಿಟ್ರೆ ಮುಗೀತು. ಮತ್ತು ಕೊಟ್ಟಿಗೆಯಲ್ಲಿ ಯಾವುದಾದ್ರು ಕರ ಇದ್ದಿದ್ದರೆ ಸಗಣಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಆದರೆ ಇವತ್ತಂಥದ್ದು ಏನು ಕೆಲಸ ಇಲ್ಲ. ಜಸ್ಟ್ ಒಂದು ಜೋಳ ಹಾಕಿದ್ರೆ ಆಯಿತು. ಅವ್ರು ಬಂದ ಮೇಲೂ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಇವತ್ತೇ ಮೋಟಾರ್ ಕರೆಂಟ್ ಇದ್ದರೆ ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋದು. ಈಗ ಬಂದಿದ್ದೀವಿ. ಮಧ್ಯಾಹ್ನ ಮೇಲೆ ಅಷ್ಟೊಂದು ಮಳೆ ಇಲ್ಲ, ಆದರೆ ಮೋಡಾಗಿತ್ತು ಫುಲ್. ಬಟ್ ಅಷ್ಟೊಂದು ಮಳೆ ಬಂದಿಲ್ಲ. ಕಾಂಗ್ರೆಸ್ ಮಟ್ಟಿ ತೆಗೆದು ಮೈಗೆಲ್ಲ ಫುಲ್ಲು ಮಣ್ಣು. ಕಾಲಿಗಂತೂ ಚಪ್ಪಲಿ ಹಾಕೋಂಗೇ ಇರಲಿಲ್ಲ, ಅಷ್ಟು ಮಣ್ಣಿತ್ತು. ಚಪ್ಪಲಿ ತೆಗೆದುಬಿಟ್ಟು ಕಾಂಗ್ರೆಸ್ ಮಟ್ಟಿನೇ ತೆಗೆದಿದ್ದಾಗಿತ್ತು. ಕಾಲಿಂದ ನಡೆಯೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ. ಚಪ್ಪಲಿ ಹಾಕ್ಕೊಂಡ್ರೆ ಜಾರ್ಕೊಂಡು ಬೀಳ್ತೀವಿ. ಹೀಗಾಗಿತ್ತು. ಮತ್ತು ಸಂಜೆಗೆ ಪಿಂಕಿಗೆ ಒಂದು ಸ್ವಲ್ಪ ಔಷಧಿ ಮಾಡೋದುಂಟು. ಈಗ ಹೋಗಿ ನೋಡಬೇಕು ಪಿಂಕಿ ಎಷ್ಟು ರೆಡಿಯಾಗಿದ್ದಾಳೆ. ಮತ್ತು ಹೋಗಿ ಸ್ವಲ್ಪ ಅನ್ನ ಎಲ್ಲ ಹಾಕಿ ನೋಡಬೇಕು. ಅವಳಿಗೆ ಸ್ವಲ್ಪ ಹಾಲುಂಟು, ಅದನ್ನು ಹಾಕಿ ನೋಡಬೇಕು ಅವಳಿಗೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನಾನು ಮೋಟಾರ್ ಸ್ಟಾರ್ಟ್ ಮಾಡಿ ಬರೋ ತನಕ ಸುಬ್ಬಕ್ಕ ಕಾಯ್ತಾ ಇದ್ದಾಳೆ ನನಗೋಸ್ಕರ. ತುಂಬ ದಿನ ಆಯಿತು ಅವಳು ನೋಡಿರಲಿಲ್ಲ. ಅಂದರೆ ಅವಾಗ ಸಿಗ್ತಾಳೆ ನೋಡಿ. ಈಗ ಅವಳು ಸ್ವಾಗತ ಹೇಗಿರುತ್ತೆ ಅಂತ ಹೇಳಿ. ಅಯ್ಯೋ ಶುಭಕ್ಕ, ಶುಭಕ್ಕ ಅಯ್ಯೋ ಯಪ್ಪ, ನೋಡು ಯಪ್ಪ. ಸಾಕು ಈಗ. ಯಪ್ಪ, ಮೈಯೆಲ್ಲ ಪರ್ಚಿಟ್ಲು. ದೇವ್ರೆ, ಅವ್ಳು ಬೊಬ್ಬೆ ಅಂತೂ ಭಾಳ ದೊಡ್ಡ ಕೂಗ್ತಾ ಇದ್ದಾಳೆ ಪಾಪ. ಅಯ್ಯೋ ದೇವ್ರೆ, ಎಷ್ಟು ಮುದ್ದಾಗಿದ್ದಾಳೆ. ಅಲ್ಲ ಶುಭಕ್ಕ ಎಂತ ಸಾಕು ಬಾ. ಶಿವ್ಬಿ ನಮ್ಮ ಮನೆ ಅತಿಥಿಗಳು ನಮಗೋಸ್ಕರ ಅಲ್ಲಿ ನೋಡಿ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಎಷ್ಟು ಬೇಜಾರು ಬರುತ್ತೋ ಅವರಿಗೆ ಮನೇಲಿದ್ದು. ಪುಟ್ಟಿ, ಓ ಪುಟ್ಟಿ ಎಂತ ಮಾಡಿದೆ? ಪುಟ್ಟಿ ಮನೇಲಿ ಎಂತ ಮಾಡಿದೆ ಪುಟ್ಟಿ? ಓಲ ಪುಟ್ಟಿ, ಎಂತ ಮಾಡ್ತಿದ್ದಿ ಪುಟ್ಟಿ? ಎಂತ ಆಯಿತು ಪುಟ್ಟಿಗೆ? ನೋಡಿ ಮುಸುಡಿ ಗಿಸಿಡಿಗೆಲ್ಲ ಏನೇನೋ ಕಪ್ಪು ಬಡ್ಕೊಂಡಿದ್ದಿ, ಎಂತ ಆಯಿತು? ಹಾಂ
ನೀಂತ ಮನೆಯೊಳಗೆ ಕುತ್ಕೊಂಡಿದ್ದಿ ಚೋಟು ಎಂತ ನೋಡು ಪುಟ್ಟಿ ಕರ್ಕೊಂಬಂದ್ಲು ನನಗೆ ನೀನೆಲ್ಲಿ ಮಲ್ಕೊಂಡಿದ್ದಿ ಚೋಟು ಮಲ್ಕೊಂಡಿದ್ದಿ ಹಾಂ ಹೌದು ಚೋಟು ಮಲ್ಕೊಂಡಿದ್ದಿ ಎದ್ದಿ ಈಗ ಇಲ್ಲಿ ನೋಡು ಚೋಟು ಓ ಚೋಟು ಅಯ್ಯೋ ನಿದ್ರೆ ಇದನ್ನ ಸಾಕಾಗಿಲ್ಲ ಇಲ್ವಾ ಎದ್ದೇಳು ಬಾ ಬಾ ಇಲ್ಲಿ ಕೆಳಗಿಳಿ ಬಾ ಬಾರೆ ಪಿಂಕಿ ನೋಡು ಹೆಂಗಿದ್ದಾಳೆ ಅಂತೇಳಿ ಬರಲ್ಲ ಕೆಳಗೆ ಬರಲ್ಲ ಹಾ ಕೆಳಗೆ ಬರೋದಿಲ್ಲ ಹಾಂ ಬೇಡ ನಿಂಗೆ ಅನ್ನ ಬೇಡ ನಿಂಗೆ ಬೇಡವಾ ಬೇಡ ಅಂದರೆ ಇರು ಪಿಂಕಿ ಪಿಂಕಿ ಮತ್ತೆ ಔಷಧಿ ಹಾಕುವ ಓ ಪಿಂಕೋ ಈಗ ಜಸ್ಟ್ ಎದ್ದು ಬಂದೆ ಇಲ್ಲಿ ನೋಡಿ ಪಿಂಕಿ ಇಲ್ಲಿ ಬಾ 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 ನೋಡು ಪಿಂಕಿಗೆ ಏನೋ ತಂದಿದ್ದಾರೆ ತಿನ್ನೋಕ್ಕೆ ಹಾಂ ನೀನೆಲ್ಲಿ ನೀನು ಬಿಡು ಹೋಗು ನೀನು ಹೋಗು ನೋಡು ನಮ್ಮ ಪಿಂಕಿ ಎಷ್ಟು ರೆಡಿಯಾಗಿದ್ದಾಳೆ ಅಂತ ಹೇಳಿ ಕೊಡೆ ಮಮ್ಮಿ ಅವಳಿಗೆ ಅಯ್ಯೋ ಈಗ ಮುಗೀತು ಸರ್ಕಸ್ ಸಂಬಂಧ ಹಾಂ ರೈಟ್ ಪಿಂಕಿ ಆರಾಮಾಗಿದ್ದ ತಕ್ಷಣ ಇದೇ ನೋಡಿ ಇದು ಬೇಡ ಅಂತ ನೋಡಿ ಪಿಂಕಿಗೆ ನೋಡು ಇಷ್ಟು ಒಳ್ಳೆಯದಿಯಲ್ಲ ಪಿಂಕಿ ಸಂಜೆಗೆ ಎಳ್ನೀರು ಕುಡಿಯುವ ಅಂತೇಳಿ 2 ಎಳ್ನೀರು ಬಿದ್ದಿರೋದಾಗಿತ್ತು ಮರಕ್ಕೆ ಹೊಸದಾಗಿ ಬಂದಿರತ್ತಲ್ಲ ತೆಂಗಿನಕಾಯಿ ಆ ಮರಕ್ಕೆಲ್ಲ ಫಸ್ಟಿಗೆಲ್ಲ ಈ ಥರ ಬೀಳ್ತಾ ಇರತ್ತೆ ಅಂದರೆ ಎಳ್ನೀರು ಅದನ್ನು ಹಾಕ್ಕೊಂಡು ಬಂದು ಇಟ್ಟಿದ್ರಾಗಿತ್ತು ಬೆಳಿಗ್ಗೆನೆ ಅದನ್ನು ಕಡಿದು ನೀರು ಕುಡಿದು ಮತ್ತು ತೆಂಗಿನಕಾಯಿನೂ ಕೂಡ ತಿಂತಾಯಿದ್ದೀವಿ ನೀರು ಕೊಡಲಿಲ್ಲ ಆದರೂ ಪರವಾಗಿಲ್ಲ ಆದರೆ ತೆಂಗಿನಕಾಯಿ ಮಾತ್ರ ಬೇಕೇ ಬೇಕಾಗತ್ತೆ ಅದನ್ನ 2 ಕೂಡ ಒಡೆದ್ವಿ ಒಂದನ್ನು ಬಿದ್ದಾಗಲೇ ಒಡೆದೋಗಿತ್ತು ನೀರು ಇರಲಿಲ್ಲ ಅಂತೆ ಇನ್ನು ಒಂದಕ್ಕೆ ಮಾತ್ರ ನೀರಿತ್ತು ಅದನ್ನು ಕುಡಿದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ